ಪಾನಿಪುರಿ ಇಲ್ಲಿ ಪಾನಿಪುರಿಗೆ ಹೊಟ್ಟೆ ಇದಿದೆ. ಪಾನಿಪುರಿ ಇಲ್ಲಿ ಮಾಡ್ತಾರೆ. ಎಷ್ಟು ಒಂದು ಪಾನಿಪುರಿ? 30 ರೂಪಾಯಿ ಒಂದು ಪಾನಿಪುರಿ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳು ಬೇಲ್ಪುರಿ ಪಾನಿಪುರಿ ತಗೊಂಡು ಅದರ ರುಚಿಯನ್ನು ಸವಿತಾ ಇದ್ದಾರೆ. ಇಲ್ಲೇನು ಸಿಗುತ್ತೆ? ಇಲ್ಲಿ ಸ್ವೀಟ್ಸ್ ಇದ್ದಾವೆ. ಇದು ಉಪ್ಪಿನಕಾಯಿ ಐಟಮ್ ಇಲ್ಲಿ. ಉಪ್ಪಿನಕಾಯಿ ಇದೆಯಾ? ಉಪ್ಪಿನಕಾಯಿ, ಸಮೋಸ, ಬಜ್ಜಿ, ಬೋಂಡ ಎಲ್ಲ ಇದೆ. ಇಲ್ಲಿ ನಿಮಗೆ ಬಜ್ಜಿ ಬೋಂಡ ಸಿಗುತ್ತೆ, ಬೂಂದಿ ಸಿಗುತ್ತೆ, ಜಿಲೇಬಿ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಆಮೇಲೆ ಇಲ್ಲಿ ನಿಮಗೆ ಕಜ್ಜಾಯ ಏನೇನಿದೆ ಹೇಳಮ್ಮ ನಿಮ್ಮ ಹತ್ರ. ಇದ್ರ ಪ್ಲಾನ್ ಬಗ್ಗೆ ಹೇಳಿ ಏನಿದು. ನೀವು ಬನ್ನಿ ಮೇಡಮ್. ಈಗ ಇಲ್ಲೊಂದು ಸ್ಟಾಲ್ ಇದೆ. ಈ ಸ್ಟಾಲಲ್ಲಿ ಇವ್ರ ಹೆಸರು ರಾಧಾ ಅಂತ, ಶ್ರೀಮತಿ ರಾಧಾ ಅವರೇ. ನಮಸ್ಕಾರ. ಹೇಳಿ ಮೇಡಮ್, ನೀವೇನೇನು ಮಾಡ್ಕೊಂಬಂದಿದ್ದೀರಾ? ಏನಿದ್ರು ವಿಶೇಷ? ಇದು ಶೇಂಗಾ ಅಂದ್ರೆ ಕಳೆ ಬೀಜದ್ದು. ಮಕ್ಕಳಿಗೆ ಹಿಡಿದು ಮುದುಕರವರೆಗೂ ವಯಸ್ಸಾದವರೆಗೂ ಒಳ್ಳೆ ಹೆಲ್ತಿ ಫುಡ್. ಇದು ಹೆಲ್ದಿ ಫುಡ್. ಶೇಂಗಾ ಉಂಡೆಗಳು. ಹೌದು. ಇದು ರಾಗಿ ರೊಟ್ಟಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ರಾಗಿಯಿಂದ ಎಷ್ಟು ಹೆಲ್ತಿ ಇರ್ತೀವಿ ಅಂತ. ಈಗ ಆಲ್ರೆಡಿ ಫಾಸ್ಟ್ ಫುಡ್ ಎಲ್ಲ ತಿಂದು ಹೆಲ್ತ್ ತುಂಬಾ ಅಧ್ವಾನ ಆಗ್ತಾ ಇದೆ. ಆರೋಗ್ಯನ ಕಾಪಾಡ್ಕೊಬೇಕು ಅಂದ್ರೆ ಈ ನೈಸರ್ಗಿಕ ಬೆಳೆದಿರುವಂತ ಪದಾರ್ಥಗಳನ್ನ ಮಾಡಿ ತಿನ್ಬೇಕು ಅಂತ ಜನಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಹೌದು ಸರ್. ಆಲ್ ದ ಗುಡ್. ಮತ್ತೆ ಇದು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್. ಇದು ಡ್ರೈ ಫ್ರೂಟ್ಸ್. ಶೇಂಗಾ ಡ್ರೈ ಫ್ರೂಟ್ಸ್ ಸರ್. ಇದು ಡ್ರೈ ಫ್ರೂಟ್ಸ್ ಇದೆ. ಹೌದು. ಕುಂಬಳಕಾಯಿ ಬೀಜ, ಮಖಾನ, ಮತ್ತೆ ಕಲಂದ್ರಿ ಬೀಜ, ಖರ್ಜೂರ, ಬಾದಾಮಿ, ಗೋಡಂಬಿ, ಇದೆಲ್ಲ ಇದ್ರಲ್ಲಿ ಹಾಕಿದ್ದೀರಾ? ಹೌದು ಸರ್. ಎಲ್ಲ ಇಲ್ಲಿದೆ ನೋಡಿ. ಎಲ್ಲ ಇದೆ. ಇವೆಲ್ಲ ಹಾಕಿ ಇದನ್ನ ತಯಾರಿ ಮಾಡಿರುವಂತದ್ದು. ತುಂಬಾನೇ ಹೆಲ್ದಿ ಫುಡ್ ಇದು. ಪಿಸ್ತಾ ಹಾಕಿದ್ದೀನಿ, ಕುಂಬಳಕಾಯಿ ಬೀಜ, ಮಖಾನ, ಕಲಂದ್ರಿ ಬೀಜ, ಗೋಡಂಬಿ, ಸೂರ್ಯಕಾಂತಿ ಬೀಜ, ಬಾದಾಮಿ, ಮತ್ತೆ ಖರ್ಜೂರ. ಇದು ಏನದು ಅಂಜೂರ ಹಣ್ಣನ್ನು ಹಾಕಿದ್ದೀನಿ ಸರ್. ಅಂಜೂರ ಹಣ್ಣು ಹಾಕಿದ್ದೀರಾ? ಖರ್ಜೂರ. ಸ್ವೀಟ್ಗೆ ಏನು ಕೊಟ್ಟಿದ್ದೀರಾ? ಸ್ವೀಟ್ಗೆ ಏನಿಲ್ಲ, ಖರ್ಜೂರ. ಇಷ್ಟೆಲ್ಲ ಹಾಕಿ ಇಷ್ಟನ್ನು ಸೇರಿಸಿ ತಯಾರು ಮಾಡಿರುವಂಥ ಈ ಹಣ್ಣು. ಇದು ಹೆಸರು ಲಡ್ಡು, ಹೆಸರೇನಿದು? ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದಾರೆ. ಇಲ್ಲಿ ಬಂದಾಗ ನಿಮ್ಮ ಆರೋಗ್ಯಕ್ಕೋಸ್ಕರ ಎಲ್ಲೆಲ್ಲೋ ಸಕ್ಕರೆ ಹಾಕಿ ಇರುವಂಥ ಐಟಮ್ ತಿಂದು ಆರೋಗ್ಯನ ಹಾಳು ಮಾಡ್ಕೊಬೇಡಿ. ಈ ರೀತಿ ನೈಸರ್ಗಿಕವಾಗಿ ನಮ್ಮ ರಾಧಾ ಮೇಡಮ್ ಮಾಡಿದ್ದಾರೆ. ತಿನ್ನಿ, ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಮೇಡಮ್. ಹುಳ್ಳಿಕಾಳು ಒಬ್ಬಟ್ಟು ಸೂಪರ್. ಹುಳ್ಳಿಕಾಳು ಒಬ್ಬಟ್ಟು ಮಾಡಿದ್ದೀನಿ. ತುಂಬ ಟೇಸ್ಟ್ ಆಗಿದೆ. ಯಾಕಂದರೆ ಬೇಳೆ ಒಬ್ಬಟ್ಟು ತಿಂದಾಗ ಗೊತ್ತಲ್ವಾ, ಬೇರೆ ಹೆಲ್ತ್ ಇಶ್ಯೂ ಆಗುತ್ತೆ. ನನ್ನ ಇದರಲ್ಲಿ ನಾನು ಮನೆಯಲ್ಲೇ ತಯಾರಿಸಿದ್ದು, ಯಾವುದೇ ಕೆಮಿಕಲ್ ಹಾಕ್ದೇ ಒಬ್ಬಟ್ಟು ಮಾಡಿದ್ದೀನಿ. ಇದು ಹುಳ್ಳಿಕಾಳು ಒಬ್ಬಟ್ಟು ತುಂಬ ಟೇಸ್ಟ್ ಆಗಿದೆ. ಇದನ್ನು ಗಮನಿಸಿ ತಿನ್ನಿ, ಆದಷ್ಟು ಎಲ್ಲರೂ ಮಾಡ್ಕೊಳ್ತೀನಿ. ಸೂಪರ್. ಸೊ ಮೇಡಮ್ ಹತ್ರ ಇನ್ನು ಇವ್ರ ಹತ್ರ ರಾಗಿದು ಚಕ್ಲಿ ಸರ್. ಇದು ರಾಗಿ ಚಕ್ಲಿ ಇದೆ. ಸಿರಿಧಾನ್ಯಗಳು. ಸಿರಿಧಾನ್ಯದಿಂದ ಬಳಸಿರುವಂಥದ್ದು. ಅದು ಬೇರೆ ಸರ್. ಇದು ಅಕ್ಕಿದು. ಇದು ಇದು ಸಿರಿಧಾನ್ಯಗಳಿಂದ ಮಾಡಿರೋದು. ಎಲ್ಲ ಸಿರಿಧಾನ್ಯಗಳಿಂದ ಚಕ್ಲಿ ಮಾಡಿದ್ದೀನಿ. ಸಿರಿಧಾನ್ಯಗಳಿಂದ ನಿಪ್ಪಟ್ಟು ಮಾಡಿದ್ದೀನಿ. ಗರಿಯಾಗಿದೆ. ಗರಿ ಕರಂ ಅಂತ ಇದೆ. ಸಿರಿಧಾನ್ಯಗಳಿಂದ ನಿಪ್ಪಟ್ಟು ಮಾಡಿದ್ದೀನಿ. ಇದು ನಿಪ್ಪಟ್ಟು, ಸಿರಿಧಾನ್ಯ ನಿಪ್ಪಟ್ಟು. ಸಿರಿಧಾನ್ಯದಿಂದನೇ ಕೋಳಂಬಳಿ ಮಾಡಿದ್ದೀನಿ. ಇದು ಸಹ ಗರಿಯಾಗಿ ಚೆನ್ನಾಗಿದೆ. ಸೂಪರ್ ಅಮ್ಮ. ಆಮೇಲೆ ಪುಳಿಯೋಗರೆ ಪೌಡರ್ ಏನೋ ಮಾಡ್ತೀವಿ ಅಂತ. ಪುಳಿಯೋಗರೆ ಪೌಡರ್ ಮಾಡ್ತೀನಿ. ಇದು ಹೋಮ್ ಮೇಡ್ ಸರ್. ಇದನ್ನು ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ, ಮನೆಯಲ್ಲೇ ತಯಾರು ಮಾಡುತ್ತದೆ ಸರ್. ಇದು ನಿಮ್ಮ ಬ್ರ್ಯಾಂಡ್ ಹೆಸರೇನು? ತೇಜಸ್ವಿ ಫುಡ್ ಪ್ರಾಡಕ್ಟ್ ಅಂತ. ತೇಜಸ್ವಿ ಫ್ರೂಟ್ ಪ್ರಾಡಕ್ಟ್ ಅಂತ ನೀವು ಎಲ್ಲ ಐಟಮ್ಗಳನ್ನ ತಯಾರಿ ಮಾಡಿ ಇದನ್ನ ಯಾರಿಗಾನ ಕೊಡ್ತೀವಿ ಅಂದ್ರೆ, ಯಾರನ್ನ ಹೋಲ್ಸೇಲ್ ತೊಗೊಂಡೋಗಿ ಮಾಡ್ತೀರಿ ಅಂದ್ರೆ ಅವ್ರಿಗೂ ಮಾಡ್ಕೊಡ್ತೀರಾ? ಸೂಪರ್. ಯಾರಿಗಾನ ಟ್ರೈನಿಂಗು ಕೊಡ್ತೀರಾ? ಟ್ರೈನಿಂಗು ಕೊಡ್ತಾ ಇದ್ದೀವಿ ಸರ್. ಸೂಪರ್. ಟ್ರೈನಿಂಗ್ ಕೂಡ ಕೊಡ್ತಾರೆ. ಇದೆಲ್ಲ ರಾಗಿ ಮಿಲೆಟ್ಸ್ ಸರ್. ರಾಗಿ ಮಿಲೆಟ್ಸ್ ನಾಗವೇಣಿ ಮೇಡಮ್ ಅಂತ, ಅವರು ನಾವು ಸೇರಿ ಮಾಡ್ತಿರೋದು. ಸೂಪರ್. ನಾಗವೇಣಿ ಮೇಡಮ್ ಅಂತ ಹೇಳ್ಬಿಟ್ಟು. ಈ ಮಿಲೆಟ್ಸ್ ಅಂತ ತಿಂದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಯಾಕಂದರೆ ಈಗಂತೂ ಎಲ್ಲದರಲ್ಲೂ ಕಲಬೆರಕೆ ಐಟಮ್ ಆಗೋಗ್ಬಿಟ್ಟಿದೆ. ಸೊ ನೈಸರ್ಗಿಕವಾಗಿ ಬೆಳೆದಿರುವಂಥ ಮಿಲೆಟ್ಸ್ಗಳನ್ನು ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕಾಳು ಇದು ಮಾಡಿದ್ದೀವಿ. ಕಳ್ಳೆ ಉಸ್ಲಿ. ಸೂಪರ್. ಎಲ್ಲ ಹೆಲ್ದಿ ಫುಡ್ ಕೊಡ್ತಾ ಇದ್ದೀರಿ ಜನಗಳಿಗೆ. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಆಗಿರಿ ಅಂತ. ಹೆಲ್ತ್ ಈಸ್ ವೆಲ್ತ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹತ್ರ ಏನೇನಿದೆ ಮೇಡಮ್? ಸಾಂಬಾರು ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಬಿಸಿಬೇಳೆ ಬಾತು, ವಾಂಗಿ ಬಾತು, ರಸಮ್ಮು, ಕಡಲೆ ಹಿಟ್ಟು, ಉರಿ ರಾಗಿ ಹಿಟ್ಟು, ರಾಗಿ ಲಡ್ಡು, ಚಕ್ಲಿ. ಇದೆಲ್ಲ ನೀವೇ ಮಾಡೋದಾ? ಎಲ್ಲ ನಾವೇ ಮಾಡೋದು.
ಹೋಮ್ ಮೇಡು ಹೋಮ್ ಮೇಡ್ ಎಲ್ಲ. ಹೌದಾ, ನೀವೇ ಮಾಡಿ ಮಾರ್ಕೆಟ್ ತಂದಿದ್ದೀರಾ? ಸುತ್ತೂರು ಚಟ್ನಿ ಪುಡಿ, ಅದು ಬೇಳೆ ಚಟ್ನಿ ಪುಡಿ, ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ನುಗ್ಗೆ ಸೊಪ್ಪಿನ ಮುರಂಗ ಪೌಡರ್. ನೀರು ಮಿಕ್ಸ್ ನಮ್ಮ ಮೋದಿಜಿಗೆ ಈ ಪೌಡ್ರ್ ತುಂಬ ಇಷ್ಟ, ಮುರಂಗ ಪೌಡ್ರ್ ಅಂತ ಹೇಳ್ಬಿಟ್ಟು. ಇದು ಮೇಡಮ್ ಇವಾಗ ನುಗ್ಗೆ ಸೊಪ್ಪು ನಮಗೆ ನಮ್ಮ ದೃಷ್ಟಿಯಲ್ಲಿ ಅದಕ್ಕೆ ದೊಡ್ಡದೇನು ವಿಶೇಷ ನಾವು ಏನೂ ಅನ್ಸೋದಿಲ್ಲ. ಅದೇ ಅಮೇರಿಕಾದಲ್ಲಿ ನುಗ್ಗೆ ಸೊಪ್ಪಿಗೆ ಭಾಳ ಡಿಮ್ಯಾಂಡ್ ಇದೆ. ಅವರು ಇದಕ್ಕೆ ತುಂಬಾ ಬೆಲೆ ಕೊಟ್ಟು ತೊಗೊತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ನಾವೇನು ತಿನ್ನಬೇಕು ಅಂತ. ನಮ್ಮ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಸೊ ನುಗ್ಗೆ ಸೊಪ್ಪು ಪೌಡ್ರನ್ನ ನೀವು ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ನಮ್ಮ ಕರ್ನಾಟಕ ಜನಗಳು, ನಮ್ಮ ಇಂಡಿಯಾ ಜನಗಳೇ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಬೇರೆ ದೇಶದವರು ಇದಕ್ಕೆ ತುಂಬ ಮಹತ್ವ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಜಾಸ್ತಿ ದುಡ್ಡು ಕೊಟ್ಟು ತೊಗೊತಾ ಇದ್ದಾರೆ ಕೂಡ. ಸೊಪ್ಪು ಕೂಡ ಕೊಡ್ತೀವಿ, 800 ಆಗಿ ತಗೊಳ್ತಾರೆ. ಬೈಬ್ಯಾಕ್ ಮಾಡೋರು 200 ತಗೊಳ್ತಾರೆ, ರಹೇಜಾ ಕಂಪ್ನಿಯವರು. ಹೌದಾ? ಸೊ ನಾವು ಈ ಥರ ಸ್ಟಾಕ್ಸಲ್ಲಿ ಬಂದು 800ಗೆ ಕಿಲೋ ಆ ಥರ ಮಾರ್ಕೊಡ್ತೀವಿ. ಸೂಪರ್ ಮೇಡಮ್. ಸೊಪ್ಪು ಮಾತ್ರ ಡ್ರೈ ಮಾಡಿರುವಂಥ ಸೊಪ್ಪು. ಹೌದಾ, ಇದೆಲ್ಲ ನೀವು ತಯಾರು ಮಾಡೋದು? ಡ್ರೈಯರ್ ಇದೆ, ಸೋಲಾರಲ್ಲಿ ಡ್ರೈ ಮಾಡಿರ್ತೀವಿ. ಅದು ಉರಿ ರಾಗಿ ಇಟ್ಟು ಉರಿ ರಾಗಿ ಬೇಸಿಗೆಗೆ ತಂಪು, ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇ, ಬೇಯಿಸೋದೇನಿರಲ್ಲ. ತಂಪಿಗೆ ಬೇಸಿಗೆಗೆ ತಂಪಿಗಿರುತ್ತೆ. ಇದನ್ನು ನೀವು ಉರಿ ರಾಗಿ ಹಿಟ್ಟನ್ನ ಎಷ್ಟು ಮೈದು ಅರ್ಧ ಕೆ ಜಿ ಇದೆಯಾ? ಅರ್ಧ ಕೆ ಜಿ 100 rupees. 100 ರೂಪಾಯಿಗೆ. ಭಾಳ ಚೆನ್ನಾಗಿದೆ. ಆರೋಗ್ಯ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ನಾಗವೇಣಿ ಅಂತ. ಏನು ಕಂಪನಿ ಹೆಸರು? ಕಾಮಧೇನು ವುಮೆನ್ಸ್. ಥ್ಯಾಂಕ್ ಯು ಮೇಡಮ್. ಯಾರಿಗಾನ ಟ್ರೈನಿಂಗ್ ಬೇಕಾದ್ರೂ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀವಿ. ಓಕೆ ಮೇಡಮ್. ಇಲ್ಲಿ ನಂಬರ್ ಏನಾದರೂ ಇದೆಯಾ? ನಂಬರಲ್ಲಿದೆ, ನಾನು ಇದು ಮಾಡಿ ಝೂಮ್ ಮಾಡ್ತೀನಿ. ಯಾರಾದರೂ ಆಸಕ್ತಿ ಇರೋರು ಈ ನಂಬರ್ಗೆ ಕರೆ ಮಾಡಿ, ಸ್ಕ್ರೀನ್ ಮೇಲೆ ಬರೋಂಗೆ. ಇಲ್ಲೂ ಒಂದು ಮಿಲೆಟ್ಸ್ ಇದೆ, ಉಪ್ಪಿನಕಾಯಿ ಮಿಲೆಟ್ಸ್ಗಳು ಏನೇನೋ ಇಟ್ಕೊಂಡಿದ್ದಾರೆ ಇವರು. ಹೌದಾ? ಇದೆಲ್ಲ ಮಿಲೆಟ್ಸ್, ಇವೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಸಂಘದವ್ರ ನೀವೆಲ್ಲ? ಸೂಪರ್ ಅಮ್ಮ. ಥ್ಯಾಂಕ್ ಯು ಸರ್. ಇಲ್ಲೂ ಒಂದು ಸ್ಟಾಲ್ ಇಟ್ಕೊಂಡಿದ್ದಾರೆ ಇವರು. ಮಿಚ್ಚರು, ಕಜ್ಜಾಯ, ನಿಪ್ಪಟ್ಟು ಏನೇನೋ ಇಟ್ಕೊಂಡಿದ್ದಾರೆ. ಮಿಚ್ಚರ್ ಇದೆ ಮೇಡಮ್. ಇದೆಲ್ಲ ನೀವು ಮನೆಯಲ್ಲೇ ಮಾಡಿರೋದಾ? ಇದೆಷ್ಟಿದು ಒಂದು ಪ್ಯಾಕೆಟು? ಬರೀ 20 ರೂಪಾಯಿಗೆ. ಇದು ಮನೆಯಲ್ಲೇ ಮಾಡಿದ್ದೀರಾ? ಚೆನ್ನಾಗಿದೆ, ಇದು ನೋಡೋಕ್ಕೂ ಚೆನ್ನಾಗಿದೆ. ಸೊ ಐಟಮು ಚೆನ್ನಾಗಿದೆ ಅನ್ಸುತ್ತೆ. ಮಾಡಿ ಸರ್, ಎಲ್ಲ ಮನೆಗೆ ಮಾಡಿರೋದು ನಾವು. ಚಕ್ಲಿ ನಿಪ್ಪಟ್ಟು ನೀವು ಮಾಡ್ತೀರಾ? ಈ ನಿಪ್ಪಟ್ಟುಗಳ ಬಗ್ಗೆ ಹೇಳಿ. ಇವಾಗ ನಿಪ್ಪಟ್ಟುಗಳ ಹಪ್ಪಳದ ಬಗ್ಗೆ ಹೇಳಿ ಮೇಡಮ್. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಹೆಂಗೆ ಏನಿದು? ಇದು ರಾಗಿ ಹಪ್ಪಳ. ಹಾಂ. ಇದು ಹುರುಳಿಕಾಳು ಹಪ್ಪಳ. ಹುರುಳಿಕಾಳು ಹಪ್ಪಳ. ಹಾಂ. ಪ್ಯೂರ್ಲಿ ಹುರುಳಿಕಾಳು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಕಿ ಹಾಕಿ, ಇದು ನಮ್ಮದು ದೇವರಾಯ ಸಮುದ್ರ, ಅಲ್ಲಿಂದ ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರೋ ಮೆಥಡಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು ಎಲ್ಲ ಹಾಕಿ ಮಿಲ್ಲಿಗೆ ಹಾಕಿಸ್ಕೊಂಡ್ಬಂದು ಆಮೇಲೆ ಇದು ಹಪ್ಪಳ ಮಾಡೋದು. ಇದನ್ನು ಒಣಗಿಸಿ ನೀವು ಎಷ್ಟಿದು ಪ್ಯಾಕೆಟು? ಇದು 100 ರೂಪಾಯಿ ಒಂದು ಪ್ಯಾಕೆಟ್. ಎಷ್ಟಿದಾವೆ ಅದರಲ್ಲಿ? ಇದರಲ್ಲಿ 200 ಗ್ರಾಮ್ ಇದೆ. 200 ಗ್ರಾಮ್ ಲೆಕ್ಕ ಕೊಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಇವೆಲ್ಲ ಹಪ್ಪಳಗಳು ಒಂದೊಂದು ಬಗೆಯ ಹೌದು. ಇದು ವೆರೈಟೀಸ್ ಇದೆ. ಅಕ್ಕಿ ಹಪ್ಪಳ ಬೇರೆ ಇದೆ, ಹುರುಳಿಕಾಳು ಬೇರೆ ಇದೆ, ರಾಗಿದ್ ಬೇರೆ ಇದೆ, ಮಿಲೆಟ್ಸ್ ಎಲ್ಲ ಬೇರೆ ಇದೆ. ಅಕ್ಕಿ ಹಪ್ಪಳಲ್ಲಿ 14 ವೆರೈಟಿ ಹಪ್ಪಳ ಮಾಡ್ತೀವಿ ನಾವು. ಸೂಪರ್. ಇವೇ ನೀವು? ಅದು ಸಬ್ಬಕ್ಕಿ, ಸಾಬುದಾನ ಅಂತಾರಲ್ಲ, ಸಂಡಿಗೆ ಅಂತಾರೆ ಇದನ್ನ? ಸಂಡಿಗೆ, ಸಬ್ಬಕ್ಕಿ ಸಂಡಿಗೆಗಳು, ಸಬ್ಬಕ್ಕಿ ಸಂಡಿಗೆ. ಇದು ಬರೀ ಎಣ್ಣೆಲಿ ಹಾಕೋದಷ್ಟೇ. ಸೊ ದೊಡ್ಡದಾಗಿ ಉಬ್ಬು ಬರುತ್ತೆ. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಹಾಕ್ತೀನಿ, ಹೆಲ್ದಿ ಹಾಕಿರಿ ಅಂತ ನಿಮ್ಮ ಕಾನ್ಸೆಪ್ಟು. ಇವೇನು ಮೇಡಮ್? ಇದು ಸ್ಯಾಂಪಲ್ ಇತ್ತು. ಉಪ್ಪಿನಕಾಯಿ, ಮಿಚ್ಚರು, ಉಪ್ಪಿನಕಾಯಿ ಎಲ್ಲ ತಂದಿಟ್ಟಿದ್ದೀರಾ? ವೆರಿ ಗುಡ್. ಎಷ್ಟಿದು ಸರ್? 60 ರೂಪಾಯಿ ಸರ್. ಇದು ವೆಜ್ ಬರೀ 60 ಪಿಕಲ್ಸ್. ರೂಪಾಯಿ? ಹೌದು ಸರ್, ವೆಜ್ ಪಿಕಲ್ಸ್. ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀರಾ? ನಥಿಂಗ್ ಕೆಮಿಕಲ್ಸ್ ಆರ್ ಯೂಸ್ಡ್ ಸರ್. ಹೌದಾ? ಎಲ್ಲ ನೈಸರ್ಗಿಕವಾಗಿ ಮಾಡಿರೋಂಥದ್ದು. ಸೂಪರ್ ಮೇಡಮ್. ವೆಜ್ ಅಂಡ್ ನಾನ್ ವೆಜ್ ಬೋತ್ ಇದೆ ಸರ್. ಎಲ್ಲ ವಿಧವಾದ. ಇದು ಚಿಕ್ಕಿ ಎಷ್ಟು ಸರ್? ಇದು 5 rupees. ಬರೀ 5 ರೂಪೀಸಾ? ಹೌದು ಸರ್, 10 rupees ಸರ್ ಅದು ಪ್ಯಾಕೆಟ್. ಇದೆಷ್ಟು ಒಂದು ಇವಾಗ? ಇದು ಈಗ ಇದು ಪ್ಯಾಕೆಟ್ 10 rupees ಸರ್. 10 ರೂಪಾಯಿ. ಹೌದು ಸರ್. ಸೊ ಚೆನ್ನಾಗಿ 2 ಇದಾವೆ ಅಲ್ಲ? ಹೌದು ಸರ್. ಇದು ಕಜ್ಜಾಯನೂ ಮಾಡ್ಕೊಂಡು ಬಂದಿದ್ದೀರಾ ನೀವು? ಇದು ಹೋಮ್ ಮೇಡ್ ಸರ್. ಇದು ಹೋಮ್ ಮೇಡ್ ಕಜ್ಜಾಯನ ಟೇಸ್ಟ್ ನೋಡ್ಬೋದು. ಹಾಂ, ನೋಡಿ ಸರ್. ಸೊ ಕಜ್ಜಾಯ ತಳ್ಳಿಗೆ ಮಾಡಿದ್ದಾರೆ. ಚೆನ್ನಾಗಿದೆ, ಗರಿಗರಿಯಾಗಿ, ಸಿಹಿಯಾಗಿ, ಚೆನ್ನಾಗಿ ತೆಳ್ಳಿಗೆ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರವೆ ಉಂಡೆ, ನೀವು ರವೆ ಉಂಡೆನ ಮಾಡ್ಕೊಂಡು. ಚಾನಲ್ ಯಾವುದು ಸರ್? ರವೆ ಉಂಡೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪದಾರ್ಥಗಳು